ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನದ ಮುಖ್ಯಾಂಶಗಳು. ದಿನಾಂಕ 3/9/2024 50 ಕೋಟಿ ವ್ಯವಹಾರ ಮಾಡಿ 25.71 ಲಕ್ಷ ಆದಾಯ ಗಳಿಸಿದ ಅಜ್ಜಂಪುರದ ಸಿದ್ದರಾಮೇಶ್ವರ ಪತ್ತಿನ ಸಹಕಾರ ಸಂಘ. ಈರುಳ್ಳಿ ಹಾಗೂ ತೋಟಗಾರಿಕೆ ಬೆಳೆಗಳ ಕುರಿತು ವಿಜ್ಞಾನಿಗಳು ರೈತರಿಗೆ ಮಾಹಿತಿ ನೀಡಿದರು. ಅಜ್ಜಂಪುರದಲ್ಲಿ ಕಬಡ್ಡಿ ಪಂದ್ಯಾವಳಿ. ಪತ್ರಿಕಾ ವಿತರಕರ 4ನೇ ರಾಜ್ಯ ಸಮ್ಮೇಳನಕ್ಕೆ ಬನ್ನಿ ಚಿತ್ರದುರ್ಗಕ್ಕೆ. ಇಲ್ಲಿನ ಸಿದ್ದರಾಮೇಶ್ವರ ಪತ್ತಿನ ಸಹಕಾರ ಸಂಘವು 2023-24ನೇ ಸಾಲಿಗೆ 50 ಕೋಟಿ ವ್ಯವಹಾರ ನಡೆಸಿದೆ. ಸುಮಾರು 25.71 ಲಕ್ಷ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷರಾದ ಬಿ ರಾಜಪ್ಪ ಹೇಳಿದರು. ಪಟ್ಟಣದಲ್ಲಿ ಭಾನುವಾರ ನಡೆದ ಸಂಘದ ವಾರ್ಷಿಕ 19ನೇ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಮಾತನಾಡಿದರು. ಆಡಳಿತ ಸಿಬ್ಬಂದಿಗೆ 2 ತಿಂಗಳ ಬೋನಸ್ ಅನ್ನು ಘೋಷಿಸಿದರು. ಷೇರುದಾರರಿಗೆ ಶೇಕಡಾ 10ರಷ್ಟು ಹಂಚಿಕೆಯಾಗಿದೆ. ಸಂಘದ ಹೊಸ ಕಟ್ಟಡವನ್ನು ಸದಸ್ಯರ ಅಭಿಪ್ರಾಯದಂತೆ ಬಾಡಿಗೆಗೆ ಕೊಡಲಾಗುತ್ತದೆ ಎಂದು ತಿಳಿಸಿದರು. ಸಂಘದ ಉಪಾಧ್ಯಕ್ಷರಾದ ಎಂಎಸ್ ಸಿದ್ದರಾಮಪ್ಪ ಮಾತನಾಡಿ, ಸಂಘದ ಸಹಕಾರ ನಿರ್ದೇಶಕರ ಕ್ರಿಯಾಶೀಲತೆ, ಸಿಬ್ಬಂದಿ ಪ್ರಾಮಾಣಿಕತೆಯಿಂದ ಸಂಘವು ಪ್ರತಿ ವರ್ಷವೂ ಸತತವಾಗಿ ಲಾಭ ಗಳಿಸುತ್ತಾ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಸನ್ಮಾನಿಸಿ ಪ್ರೋತ್ಸಾಹಧನವನ್ನು ನೀಡಲಾಯಿತು. 15 ವರ್ಷದ ನೆನಪಿಗೆ ಷೇರು ಹಾಕಿದ ಎಲ್ಲಾ ಸದಸ್ಯರಿಗೆ ಟೂರಿಸ್ಟ್ ಬ್ಯಾಗ್ ಅನ್ನು ಷೇರುದಾರರಿಗೆ ಕೊಡುತ್ತಿದ್ದೇವೆ. ದಯಮಾಡಿ ಬಂದು ಬ್ಯಾಗ್ ಅನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ಸಂಘದ ನಿರ್ದೇಶಕರಾದ ಎಂಎನ್ ಶಿವರಾಜ್, ಆರ್ ಕೃಷ್ಣಮೂರ್ತಿ, ಬಿಟಿ ಗಂಗಾಧರಪ್ಪ, ಓಂಕಾರಪ್ಪ, ಡಿ ಶಿವಮೂರ್ತಿ, ಎಂಸಿ ನಾಗರಾಜ್ ಮಾತನಾಡಿದರು. ನಿರ್ದೇಶಕಿ ಎಂಸಿ ಪ್ರೇಮ, ಕಮಲಮ್ಮ, ನಾಗರಾಜ್ ರಾವ್ ಇದ್ದರು. ರೈತರು ಶ್ರಮ ಹಾಕಿ ಬೆಳೆ ಬೆಳೆಯುತ್ತಾರೆ, ಆದರೆ ವೈಜ್ಞಾನಿಕ ಕ್ರಮ ಅರಿತು ವ್ಯವಸಾಯ ಮಾಡಿದರೆ ಲಾಭ ಬರುತ್ತದೆ ಎಂದು ಶಿವಮೊಗ್ಗದ ಶಿವಪ್ಪನಾಯಕ ಕೃಷಿ ಸಂಶೋಧನಾ ಕೇಂದ್ರ ವಿಜ್ಞಾನಿ ಕೆ ರಾಜಶೇಖರ್ ತಿಳಿಸಿದರು. ಪಟ್ಟಣದಲ್ಲಿ ತೋಟಗಾರಿಕೆ ಇಲಾಖೆ ಹಾಗೂ ರೈತ ಉತ್ಪಾದಕರ ಸಂಘದ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಈರುಳ್ಳಿ ಹಾಗೂ ತೋಟಗಾರಿಕಾ ಬೆಳೆಗಳ ಬಗ್ಗೆ ವಿಜ್ಞಾನಿಗಳ ಸಮಾಲೋಚನೆ ಸಭೆಯಲ್ಲಿ ಮಾತನಾಡಿದರು. ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂತೆ ಉಪಚಾರ ಮಾಡಿದರೆ ಬೆಳೆಗಳು ಚೆನ್ನಾಗಿ ಬರುತ್ತವೆ ಎಂದು ತಿಳಿಸಿದರು. ಕೀಟನಾಶಕ, ರೋಗಬಾಧೆಗಳ ಇನ್ನಿತರ ಮಾಹಿತಿ ನೀಡಿದರು. ತರೀಕೆರೆ ಕೃಷಿ ಅಧಿಕಾರಿ ಯತಿರಾಜ್, ಲಾಭದಾಯಕವಾಗಿ ತೈವಾನ್ ಪಪ್ಪಾಯಿ, ಗೋಡಂಬಿ, ಬೆಲ್ಲದ ಹಣ್ಣು ಬೆಳೆಯಲು ನಮ್ಮ ಇಲಾಖೆಯಿಂದ ಸಬ್ಸಿಡಿ ಸಿಗುತ್ತದೆ. ಈರುಳ್ಳಿ ಬೀಜವನ್ನು ಸಹ ನೀಡಲಾಗುತ್ತದೆ. ಬಿಪಿಎಲ್ ಕಾರ್ಡ್ ಮತ್ತು SC/ST ವಿಶೇಷ ಅನುದಾನ ಸಿಗುತ್ತದೆ ಎಂದು ಹೇಳಿದರು. ಈ ಸಭೆಯಲ್ಲಿ ಪ್ರಗತಿಪರ ರೈತರಾದ ಸಿದ್ದೇಗೌಡರು, ಎಂಸಿ ಮಂಜುನಾಥ್, ಹೆಬ್ಬೂರು ನಾಗೇಂದ್ರಪ್ಪ, ಇತರೆ ರೈತರು ಸದಸ್ಯರು ಭಾಗವಹಿಸಿದ್ದರು. ಶ್ರೀ ಆದರ್ಶ ಯಲ್ಲಪ್ಪ ಅವರ ವತಿಯಿಂದ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ. ದಿನಾಂಕ 8/9/2024, ಸಮಯ ಬೆಳಿಗ್ಗೆ 9:30. ಸ್ಥಳ ರೈಲ್ವೆ ಸ್ಟೇಷನ್ ಹತ್ತಿರ, ನಾಗರಕಲ್ಲು ಬೀದಿ, ಅಜ್ಜಂಪುರ. ಪ್ರಥಮ ಬಹುಮಾನ 10,001, ದ್ವಿತೀಯ ಬಹುಮಾನ 7,001, ತೃತೀಯ ಬಹುಮಾನ 5,001, ಚತುರ್ಥ ಬಹುಮಾನ 3,001. ಅಜ್ಜಂಪುರ, ತರೀಕೆರೆ, ಕಡೂರು ತಾಲೂಕಿನ ತಂಡಗಳಿಗೆ ಮಾತ್ರ ಕಬಡ್ಡಿ ಆಡಲು ಅವಕಾಶ ಇರುತ್ತದೆ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ರಿಜಿಸ್ಟರ್. ಚಿತ್ರದುರ್ಗ ಜಿಲ್ಲಾ ಕಾರ್ಯನಿರತ ಪತ್ರಿಕಾ ಹಂಚಿಕೆದಾರರ ವಿತರಕರ ಸಂಘ ಇವರ ವತಿಯಿಂದ ಪತ್ರಿಕಾ ವಿತರಕರ 4ನೇ ರಾಜ್ಯ ಸಮ್ಮೇಳನವನ್ನು ಸೆಪ್ಟೆಂಬರ್ 8, 2024 ಭಾನುವಾರ, ಸ್ಥಳ ಅನುಭವ ಮಂಟಪ, ಮುರುಘಾಮಠ, ಚಿತ್ರದುರ್ಗ ಇಲ್ಲಿ ಆಯೋಜಿಸಲಾಗಿದೆ. ಪತ್ರಿಕಾ ಮಾಧ್ಯಮ ಮಿತ್ರರು ಸ್ವರ್ಗ ನಮ್ಮ ದುರ್ಗ ಈ ಬಾರಿ ನಡೆಯಲಿದೆ. ವಿತರಕರ ಹಬ್ಬ ಸಂಭ್ರಮಿಸೋಣ ನಾವೆಲ್ಲರೂ, ಬನ್ನಿ ಹಿಂದೆ ಚಿತ್ರದುರ್ಗಕ್ಕೆ. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ SSLC, PUC, ಡಿಗ್ರಿ ಓದಿದವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸಲಾಗಿರುವ
ನಮ್ಮ ನಿಮ್ಮೆಲ್ಲರ CM ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಾರೆ.